ದುರ್ಲಭವು ದೊರೆತರೆ ಜನ್ಮವ ಪಾವನವು ಸಾರುತ್ತಲಿಯೂ ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಗಣ ನೀ ಗುರುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಗಣ ನೀ ಗುರುವೇ ಗುರು ಸಿದ್ಧಾರೂಢ ಬಾಗುರುವೇ ಕರ ಜೋಡಿಸಿ ನಾಸಿರ ಬಾಗಿರುವೇ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ. ದಯವಿಟ್ಟು ಬಂಗಾಲ ಸರ್, ಕಿಲಾರಿ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅತ್ಯಂತ ಮಧುರವಾದ ಕಂಠದಿಂದ ರತ್ನಗೀತೆಯನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ದೈವಿಕತೆಯನ್ನ ತಂದುಕೊಟ್ಟಿರುವಂತ ಶ್ರೀಯುತ SP ಪಂಡಿತ್ ಸರ್ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅತಿಥಿ ದೇವೋಭವ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳನ್ನ ದೇವರಂತೆ ಕಾಣುವಂತ ಒಂದು ಸಂಪ್ರದಾಯ. ಈ ಒಂದು ಶುಭ ಸಮಾರಂಭದಲ್ಲಿ ಉಪಸ್ಥಿತರಿರುವಂತ ಸರ್ವ ಅತಿಥಿ ದೇವರುಗಳನ್ನ ಗೌರವಿಸಿ ಸತ್ಕರಿಸಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ಳುವಂತ ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ಈ ಒಂದು ಗೌರವ ಸತ್ಕಾರ ಹಾಗೂ ಸ್ವಾಗತ ಭಾಷಣ ಕಾರ್ಯಕ್ರಮವನ್ನ ನಮ್ಮ ಶ್ರೀ NS ಬೆಲ್ನಾಳ್ ಸರ್, ಪ್ರಧಾನ ಗುರುಗಳು KHPS ತೋಲ್ಗೆ ಇವರು ನಡೆಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಪಾದಾರಗಳಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಮರ್ಪಿಸುತ್ತಾ, ವೇದಿಕೆ ಮೇಲೆ ಆಶೀರ್ವದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಮುತ್ತುಂಜಯ ಸ್ವಾಮಿಗಳ ಪಾದಾರಗಳಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಒಂದು ಅವಿಸ್ಮರಣೀಯವಾದಂತಹ ಒಂದು ದಿನ. ಶಿಕ್ಷಕರ ಕಣ್ಮಣಿ, ಸಹನಾಮೂರ್ತಿ, ಪೂರ್ಣಚಂದ್ರ, ಪೂರ್ಣಜ್ಞಾನಿ, ವಾಕ್ಚತುರ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಸಾದಿಕ್ ಅಲಿ ಹುಸೇನ್ ಸಾಬ್ ಭಗವಾನ್ ಇವರ ನಿವೃತ್ತಿ ಸಮಾರಂಭದ ಈ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಮಠ ಹಿರೇಮಠ ಗಂದಿಗವಾಡ್ ಇವರನ್ನು ಸತ್ಕಾರದೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ಈ ಒಂದು ಸತ್ಕಾರ ಕಾರ್ಯಕ್ರಮವನ್ನು ಸ್ವೀಕರಿಸಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವರಿಗೆ ಪೂಜ್ಯರಿಗೆ ಈ ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರನಾಗಿರ್ತಕ್ಕಂಥ ಶ್ರೀ SH ಭಗವಾನ್ ಅವರು ನಿಲ್ಲಿಸಿಕೊಡಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.